ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಲೂಸ್ ಮಾದ ಯೋಗಿ ಯೋಗಿಯವ್ರನ್ನ ಲೂಸ್ ಮಾದ ಅಂತಲೇ ಹೆಚ್ಚು ಕರೆದಿರೋದು. ಜನ ಕೂಡ ಅಷ್ಟೇ ಪ್ರೀತಿಯಿಂದ ಲೂಸ್ ಮಾದ ಅಂತ ಇವತ್ತಿಗೂ ಕರೀತಾರೆ. ಸೊ ಇದೀಗ ಅದೇ ಟೈಟಲನ್ನು ಹಿಡ್ಕೊಂಡು ಒಂದು ಅದ್ಭುತವಾದ ಸಿನಿಮಾ ಮಾಡೋದಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಯೋಗಿ ರೆಡಿಯಾಗಿದ್ದಾರೆ. ಸೊ ನನ್ನ ಜೊತೆ ಇವತ್ತು ಲೂಸ್ ಮಾದ ಯೋಗಿ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಐ ಥಿಂಕ್ ನಿಮ್ಮನ್ನು ಯೋಗಿ ಅಂತ ಯಾರೂ ಕರೆಯಲ್ಲ ಅನಿಸುತ್ತೆ. ಇವತ್ತಿಗೂ ಜನ ನಿಮ್ಮನ್ನು ಗುರ್ಸೋದೇ ಲೂಸ್ ಮಾದ ಅಂತ ಹೇಳಿ. ಅದೇ ಟೈಟಲ್ನ ಇಟ್ಕೊಂಡು ಇವತ್ತು ಮುಹೂರ್ತ ಆಯಿತು, ಸಿನಿಮಾ ಅನೌನ್ಸ್ ಮಾಡಿದ್ದೀರಾ. ಆ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಒಂದು ತುಂಬ ಖುಷಿ ಇದೆ ನನಗೆ. ಲೂಸ್ ಮಾದ ಅನ್ನೋ ಟೈಟಲ್ ಇಟ್ಟು ಸಿನಿಮಾ ಮಾಡ್ತಿರೋದು. ಸ್ಪೆಷಲಿ ಈ ಕತೆಗೆ ಟೈಟಲ್ ತುಂಬಾ ಸೂಟಬಲ್ ಆಗಿತ್ತು ಅಂಥೇಳಿ ಇಟ್ಟು ಸ್ಟಾರ್ಟ್ ಮಾಡಿದ್ವಿ. ಚೆನ್ನಾಗುತ್ತೆ. ಒಂದೊಳ್ಳೆ ಮಾಫಿಯಾ ಸಿನಿಮಾ ಆಗುತ್ತೆ. ಓಕೆ, ಎನರ್ಜಿ ಕಾಣಿಸ್ತು ನನಗೆ. ಇಲ್ಲ, ಇದನ್ನು ಹೆಂಗಾದರೂ ಮಾಡಿ ಗೆಲ್ಲಿಸ್ಬೇಕು, ನಾನು ಮುಂದೆ ನಿಲ್ತೀನಿ ಅನ್ನೋ ಥರ ಒಂದು ಹಠ ತೊಟ್ಟಿದ್ದೀರಾ. ಒಂದಷ್ಟು ಕಡೆ ನಿಮ್ಗೆ ಏನಾದರೂ ಈ ನೇರ ಮಾತಿನಿಂದಲೇ ಕೆಲವು ಕಡೆ ಒಂದಷ್ಟು ನಿಷ್ಠುರಗಳಾದರೂ ಕೂಡ ಈ ಸತಿ ಇಲ್ಲ, ನಾನು ಮಾಡ್ತೀನಿ, ಎಲ್ಲರನ್ನೂ ಮುನ್ನಡೆಸ್ತೀನಿ ಅಂತ ಒಂದು ಭರವಸೆಯಲ್ಲಿ ಮುಂದೆ ನಿಂತಿದ್ದೀರಾ. ಎಷ್ಟು ಸ್ಪೆಷಲ್ ಆಗಿರುತ್ತೆ ಸರ್? ಹೇಗೆ ವಿಭಿನ್ನವಾಗಿ ಕಾಣಿಸ್ತೀರಾ ನಮಗೆ ಈ ಸಿನಿಮಾದಲ್ಲಿ? ಅಂದರೆ ನಮಗೆ ಇರೋ ಐಡಿಯಾ ಪ್ರಕಾರ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನೂ ತುಂಬ ನೀಟಾಗಿ ಸೆಲೆಕ್ಟ್ ಮಾಡಿ ಮಾಡ್ತಾ ಇರೋ ಅಂಥದ್ದು ಇದು. ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಕ್ಯಾಮ್ರಾಮ್ಯಾನು, ಎಡಿಟರು, ಆರ್ಟಿಸ್ಟ್ಗಳು ಪ್ರತಿಯೊಬ್ಬರನ್ನೂ ಅಷ್ಟೇ ತುಂಬ ನೀಟಾಗಿ ಇಂಥವರೇ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಅಂಥೇಳಿ ಮಾಡ್ತಾಯಿದ್ದೀವಿ. ಆ್ಯಂಡ್ ಇದಕ್ಕೆ ಅಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ ತುಂಬಾ ಸಾಥ್ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಒಂದು ಇನಿಷಿಯೇಟಿವ್ ತೊಗೊಂಡು ಮಾಡ್ತಾ ಇರೋ ಅಂಥ ಒಂದು ಸಿನಿಮಾ. ಸರ್, ಇದ್ದಿದ್ದನ್ನು ನೇರವಾಗಿ ಹೇಳುವಂಥ ವ್ಯಕ್ತಿತ್ವ. ನಾನು ಅದನ್ನು ಗಮನಿಸಿದ್ದೀನಿ. ನಿಮಗೆ ಯಾರು ಏನಾರು ಅಂದ್ಕೊಳ್ಳಿ, ಅದು ಅವ್ರು ಯಾರೇ ಇರಲಿ, ನೇರ ಮಾತು ನಿಮ್ಗೆ ಯಾವತ್ತಾದ್ರೂ ಮುಳ್ಳಾಗಿದೆ ಅಂತ ಅನಿಸಿದ್ಯಾ ಅಂತ ಹೇಳಿ? ಇಲ್ಲ ಮೇಡಮ್, ಆ ಥರದ್ದೇನಾರು ಇದ್ದರೆ ಮಾತಾಡೋದೇ ನಿಲ್ಲಿಸ್ಬಿಡ್ಬೇಕು. ಅದಂತೂ ಆಗಲ್ಲ. ಇವಾಗ ಇರೋದ ಥರ ಹೇಳೋದ್ರಲ್ಲಿ ಏನು ತಪ್ಪಿದೆ? ಆದರೆ ಇನ್ನೊಬ್ರಿಗೆ ಬೇಜಾರಾಗುತ್ತೆ ಅನ್ನೋ ಟೈಮಲ್ಲಿ ಅದನ್ನು ಮಾತಾಡೋಕೆ ಹೋಗಬಾರ್ದು. ಬಟ್ ಯಾವ್ದು ರೈಟ್ ಇರುತ್ತೆ ಅದನ್ನು ಮಾತಾಡಲೇಬೇಕಾಗತ್ತೆ. ಸೊ ಆ ಥರನೇ. ನಿಮ್ಮ ವೈಫ್ ಕೂಡ ಬಂದಿದ್ದರು ಮುಹೂರ್ತಕ್ಕೆ. ಜಾಸ್ತಿ ಗಮನಿಸ್ತಾ ಇರ್ತೀವಿ ತಂದೆ ಮಗಳ ಆಟ ಸೋಷಿಯಲ್ ಮೀಡಿಯಾದಲ್ಲಿ, ಅವಳ ಡ್ಯಾನ್ಸು ಎಲ್ಲ ನೋಡುವಾಗ ನಮ್ಗೆ ಖುಷಿ ಆಗ್ತಾ ಇರುತ್ತೆ. ಮಗಳ ಬಗ್ಗೆ ಆ್ಯಂಡ್ ಪತ್ನಿ ಬಗ್ಗೆ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ ತುಂಬ ಒಂದು ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು. ಮಗಳಾಗಲಿ ನನ್ನ ಹೆಂಡತಿ ಆಗಲಿ ಇಬ್ಬರೂ ತುಂಬಾ ಸಪೋರ್ಟ್ ಮಾಡ್ತಾಳೆ ನನ್ನ ಹೆಂಡತಿ. ಆ್ಯಂಡ್ ಮಗಳು ಅಷ್ಟೇ, ಅವಳಿಗೆ ಶೂಟಿಂಗ್ ಅಂದರೆ ಅವಳಿಗೆ ತುಂಬ ಖುಷಿ. ಸೊ ಅವಳು ಎಕ್ಸೈಟ್ಮೆಂಟಲ್ಲಿ ಇರ್ತಾಳೆ ಯಾವಾಗಲೂ. ಸೊ ಥ್ಯಾಂಕ್ಸ್ ಹೇಳಬೇಕು ಇಬ್ಬರಿಗೂ. ಸರ್, ಪ್ರೆಸೆಂಟ್ ಸಿಚುವೇಶನ್ ಆಲ್ಮೋಸ್ಟ್ ಮಾತಾಡಿದ್ರಿ, ಆದರೂ ಕೂಡ ಹೇಳೋದು, ನಾನು ಕೂಡ ತೋರಿಸ್ತೇನೆ, ನಮ್ಮನ್ನೇ ಬಿಡಲ್ಲ, ಜರ್ನಲಿಸ್ಟ್ಗಳನ್ನೇ ಬಿಡಲ್ಲ. ಯಾವುದಾದ್ರು ಒಂದು ಹೀರೋ ಬಗ್ಗೆ ಮಾತಾಡಿದ್ರೆ ಈ ಥರದ ಫ್ಯಾನ್ ಪೇಜ್ಗಳು ನಮಗೆ ಬಾಯಿಗೆ ಬಂದಂಥ ಸಂದೇಶಗಳನ್ನ ಕಳಿಸೋದು, ಈ ಥರದ್ದೆಲ್ಲವೂ ಮಾಡ್ತಿರ್ತಾರೆ. ಸೊ ಇಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್, ಖಡಕ್ಕಾಗಿ ಹೇಳೋದಾದರೆ? ಇಲ್ಲ ಮೇಡಮ್, ಎಲ್ಲ ನಿಲ್ಲಬೇಕು. ಏನು ಗೊತ್ತಾ, ತುಂಬ ತಪ್ಪು ಬೆಳವಣಿಗೆ ಇದು. ತುಂಬ ಹೆಲ್ದಿಯಾಗಂತೂ ಯಾವುದೋ ರಿಲೇಷನ್ಸ್ ಇಲ್ಲ ಇದರಲ್ಲಿ. ಸುಮ್ಮನೆ ನಿಮ್ಮ ಹತ್ರ ಫೋನ್ ಇದೆ ಅಥವಾ ನಿಮಗೇನು ಕಮೆಂಟ್ ಮಾಡೋಕ್ಕೆ ಒಂದು ಅವಕಾಶ ಇದೆ ಅನ್ನೋ ವಿಷಯದಲ್ಲಿ ನೀವು ಎಲ್ಲರ ಹತ್ರನೂ ಹಂಗೆ ಮಾತಾಡೋದು ಭಾರಿ ತಪ್ಪು. ಸೊ ಹುಷಾರಾಗಿ ಇರಬೇಕು ಪ್ರತಿಯೊಬ್ಬರು. ಆ್ಯಂಡ್ ಇವಾಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಸಿಗಾಕೊಂಡ್ರೆ ಲಾ ಪ್ರಕಾರ ಏನು ಮಾಡೋಕ್ಕಾಗತ್ತೋ ಆ ಪನಿಷ್ಮೆಂಟ್ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ನೀವು ಪನಿಷ್ಮೆಂಟ್ ತೊಗೊಂಡು ನೀವೆಲ್ಲೋ ಜೈಲಿಗೆ ಹೋದರೆ ಸಫರ್ ಮಾಡೋದು ನಿಮ್ಮ ಮನೆಯವರು. ಸೊ ಅದನ್ನು ಯೋಚನೆ ಮಾಡಿ. ನೀವು ಈಗ ಮೆಸೇಜ್ ಮಾಡೋಕೆ ಮುಂಚೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ. ಅವ್ರು ಸಫರ್ ಆಗ್ತಾರೆ. ಅದನ್ನು ಯೋಚನೆ ಮಾಡಿದ್ರೆ ಎಲ್ಲರೂ ನಿಲ್ಲಿಸ್ತಾರೆ. ಒಂದು ಮಾತು ಹೇಳಿದ್ರಿ, ಆ ಅಕೌಂಟ್ಗಳಿಗೆ ಫೇಸ್ ಇಲ್ಲ, ಹೆಸರಿಲ್ಲ, ಯಾವುದೇ ಹೆಸರು ಹಾಕ್ಕೊಂಡು ಮಾಡ್ತಾರೆ, ಅವರೆಲ್ಲರೂ ಕೂಡ ದರ್ಶನ್ ಅಭಿಮಾನಿಗಳು ಅಂತ ಹೇಳೋದಕ್ಕೂ ಆಗೋದಿಲ್ಲ ಅನ್ನೋದನ್ನು ಹೇಳಿದ್ರಿ ನೀವು. ಇದು ನಿಜ ಕೂಡ ಹೌದು. ಅಷ್ಟು ಪ್ರೀತಿ ಇದ್ದು ದರ್ಶನ್ ಅವ್ರ ಮೇಲೆ ಪ್ರೀತಿ ಇದ್ದವ್ರು ನಿಜವಾಗ್ಲೂ ಹಿಂಗೆ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಉಂಟಾಗುತ್ತೆ. ನೀವೇನು ಹೇಳ್ತೀರಾ ಸರ್ ಇದಕ್ಕೆ? ಅಲ್ಲ, ಬರ್ತಿರೋದೆಲ್ಲ ಫೇಕ್ ಅಕೌಂಟ್ ಅಲ್ವಾ? ಯಾವುದೋ ಒಂದು ಡೈರೆಕ್ಟ್ ಅಕೌಂಟ್ ಅಂತೂ ಇಲ್ಲ. ಹೆಸರು ಮಾತ್ರ ಇವ್ರು ಬರ್ತಾ ಇದೆ ಬಿಟ್ಟರೆ ಅವರೇ ಮಾಡ್ತಿರೋ ಅನ್ನೋದಕ್ಕೆ ಪ್ರೂಫು ಇಲ್ಲ. ಅಕಸ್ಮಾತ್ ಏನಾದರೂ ಅವರು ನಿಜವಾಗ್ಲೂ ಸಿಗಾಕೊಂಡಾಗಲೇ ಗೊತ್ತಾಗೋದು ನಿಜ. ಸೊ ಆವಾಗ ನಾವು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡ್ಬೋದು. ನೀವು ಇದನ್ನು ಹೇಳಬೇಕು, ಯಾಕೆ ಹೇಳ್ತಾ ಇಲ್ಲ ಮಾತಾಡಿ ಅಂತ. ಸೊ ಅದಾಗೋವರೆಗೂ ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ. ಸೊ ಅಕಸ್ಮಾತ್ ಏನಾದ್ರು ಅವ್ರ ಫ್ಯಾನ್ಸ್ ಮಾಡ್ತಿದ್ರೆ ನಿಮ್ಮ ಬಾಸ್ ಮರ್ಯಾದೆ ನೀವು ಹಾಳು ಮಾಡ್ತಾ ಇದ್ದೀರಾ, ಆಯಿತಾ? ನಾನು ಒಂದು ಟೈಮಲ್ಲಿ ಹೇಳಿದ್ದೀನಿ, ನಾನು ದರ್ಶನ್ ಅವ್ರ ಫ್ಯಾನು ಅಂತಲೂ ಹೇಳಿದ್ದೀನಿ, ಆಯಿತಾ? ಅವ್ರ ಮರ್ಯಾದೆ ಉಳ್ಸೋಕ್ಕಾದ್ರೆ ನೀವು ಅವ್ರ ಫ್ಯಾನ್ಗಳಾಗ್ರಿ, ಇಲ್ಲಾಂದ್ರೆ ಆಗಬೇಡಿ, ಆಯಿತಾ? ಮರ್ಯಾದೆ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಹೇಗಿದೆ ಸರ್ ನಿಮ್ಮ ಒಡನಾಟ ಈಗ ಪ್ರೆಸೆಂಟ್? ಮಾತುಕತೆ, ಮೀಟು ಈ ಥರದ್ದು ಏನಾದರೂ ದರ್ಶನ್ ಅವ್ರನ್ನ ಏನಾದ್ರು ಮೀಟ್ ಮಾಡಿ? ಅದೇ ನಾನು ಸುಮಾರು ದಿನಾನೇ ಆಗೋಗಿದೆ ಮೀಟ್ ಮಾಡೋಕ್ಕಾಗಿಲ್ಲ. ಅವರು ಬ್ಯುಸಿ ಆಗಿದ್ದಾರೆ, ಎಲ್ಲ ಓಡಾಡ್ತಿದ್ದಾರೆ. ಸೊ ನಾನು ಸಿಕ್ಕಿಲ್ಲ ಅವ್ರಿಗೆ. ಸಿಕ್ಕಿದ್ರೆ ಮಾತಾಡ್ತೀನಿ. ಫೈನಲಿ ಸರ್, ಒಂದು ಮಾತು ಹೇಳ್ತೀರ ಖಡಕ್ಕಾಗಲಾಗಲೇ, ಚಪ್ಪಲಿ ಹೊಡಿಬೇಕಿಂತ ಅವ್ರಿಗೆ ಬೇವರ್ಸಿ ಕೆಲಸ ಮಾಡ್ತಾಯಿದ್ದಾರೆ ಅಂತ. ಸೊ ಅದನ್ನು ಹೇಳೋ ಧೈರ್ಯ ಯಾರೂ ಕೂಡ ಮಾಡಲ್ಲ. ನೀವು ಮಾಡಿದ್ದೀರಾ. ಇನ್ನೊಮ್ಮೆ
ನೋಡುವಂಥ ಯಾರಿಂತ ಖತರ್ನಾಕ್ ಕೆಲಸ ಮಾಡ್ತಾರೋ ಹೇಳು ಅಂತ ಹೇಳಿ ಹಂಗಲ್ಲ, ಅದನ್ನಲ್ಲ, ಬೇರೆ ಏನಾದರೂ ಖಡಕ್ ಆಗಿ ಹೇಳೋದಿದ್ರೆ. ಖಡಕ್ಕಾಗಿ ಏನಿಲ್ಲ ಮೇಡಮ್, ದಯವಿಟ್ಟು ನಿಲ್ಲಿಸ್ಬಿಡಿ, ಈ ಥರದ್ದು ಮಾಡೋಕ್ಕೆ ಹೋಗ್ಬೇಡಿ. ಸಿಗಾಕೊಂತೀರಾ, ಒಂದಲ್ಲ ಒಂದಿನ ಸಿಗಾಕೊಂಡ್ರೆ ಅನುಭವಿಸ್ತೀರಾ. ಸೊ ದಯವಿಟ್ಟು ನಿಲ್ಲಿಸ್ಬಿಡಿ. ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ಸಿನಿಮಾ ನೋಡೋದ್ರ ಮೇಲೆ ಇರಲಿ ಹೊರತು ಇನ್ನೊಬ್ಬನ್ನ ಅವಹೇಳನವಾಗಿ ಮಾತಾಡ್ಸೋದ್ರ ಮೇಲೆ ಬೇಡ. ಲೂಸ್ ಮಾದ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕಾಯಕ್ಕೆ ಅಭಿಮಾನಿಗಳು ಕಾಯಿಲಿ ಎಷ್ಟು ದಿನ ಗಂಟೆ? ಎಲ್ಲ ಕರೆಕ್ಟಾಗಿ ಆಗಿಬಿಟ್ರೆ ಡಿಸೆಂಬರ್ಗೆ ರಿಲೀಸ್ ಮಾಡ್ತೀವಿ, ಇಲ್ಲ ಅಂದರೆ ಜಾನ್-ಫೆಬ್ ಆ ಟೈಮಿಗೆ ಬರ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾಗೆ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ವೀಕ್ಷಕರು, ಇದು ಲೂಸ್ ಮಾದ ಯೋಗಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.